ನಮಸ್ಕಾರ. ನಮ್ಮ ಇವತ್ತಿನ ಟಾಪಿಕ್ ನೀಲಿ ಧ್ವಜ ಪ್ರಮಾಣ ಪತ್ರ ಅಥವಾ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್. ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಇತ್ತೀಚೆಗೆ ನ್ಯೂಸ್ ಅಲ್ಲಿದೆ. ಯಾಕೆ ನ್ಯೂಸ್ ಅಲ್ಲಿದೆ ಅಂತ ನೋಡ್ತಾ ಹೋಗೋಣ. ಇತ್ತೀಚೆಗೆ ಮಹಾರಾಷ್ಟ್ರದ 5 ಕಡಲ ತೀರಗಳಿಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಅಥವಾ ನೀಲಿ ಧ್ವಜ ಪ್ರಮಾಣ ಪತ್ರ ಸಿಕ್ಕಿದೆ. ಈ 5 ಆಡ್ ಆದ ನಂತರ ಭಾರತದಲ್ಲಿ ಒಟ್ಟು 18 ಕಡಲ ತೀರಗಳಿಗೆ ನೀಲಿ ಧ್ವಜ ಪ್ರಮಾಣ ಪತ್ರ ಸಿಕ್ಕಿದೆ. ಟೋಟಲ್ 18. ಇದನ್ನ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ತುಂಬಾ ಇಂಪಾರ್ಟೆಂಟ್. ಹೊಸದಾಗಿ ಆಡ್ ಆಗಿರುವಂತಹ ಕಡಲ ತೀರಗಳು ಯಾವ್ಯಾವುದು ಅಂತ ಅಂದ್ರೆ ಶ್ರೀವರ್ಧನ, ಇದು ರಾಯಗಢ ಜಿಲ್ಲೆಯಲ್ಲಿದೆ. ನಗಾಲ್, ಇದು ಕೂಡ ರಾಯಗಢ ಜಿಲ್ಲೆಯಲ್ಲಿದೆ. ಪರ್ನಾಕ್ ಪಾಲ್ವಾರ್ ಜಿಲ್ಲೆಯಲ್ಲಿದೆ. ಗುಹಾಗರ್ ರತ್ನಗಿರಿ ಜಿಲ್ಲೆಯಲ್ಲಿದೆ. ಲಾಡ್ಗರ್ ರತ್ನಗಿರಿ ಜಿಲ್ಲೆಯಲ್ಲಿದೆ. ಈ 5 ಹೆಸರುಗಳನ್ನು ನೆನ್ಪಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಎಕ್ಸಾಮ್ ಅಲ್ಲಿ ಅವರು ಈ 5 ಕಡಲ ತೀರಗಳನ್ನ ಕೊಟ್ಬಿಟ್ಟು ಜೊತೆಗೆ ಈ ಜಿಲ್ಲೆಗಳನ್ನ ಕೊಟ್ಟು ಮ್ಯಾಚ್ ದ ಫಾಲೋವಿಂಗ್ ಅಂತಾನು ಕೇಳಬಹುದು. ಈ ಬ್ಲೂ ಫ್ಲಾಗ್ ಪ್ರಮಾಣ ಪತ್ರ ಅಂದ್ರೆ ಏನು ಅಂತ ನೋಡೋಣ. ಪರಿಸರ ಸ್ನೇಹಿ ಮತ್ತು ಸ್ವಚ್ಛ ಸಮುದ್ರ ತೀರಗಳಿಗೆ ಜಾಗತಿಕ ಮನ್ನಣೆಯಾಗಿ ನೀಡುವಂತಹ ಒಂದು ಪ್ರಮಾಣ ಪತ್ರವಾಗಿದೆ. ಮತ್ತೆ ಇದನ್ನ ಯಾರು ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಯಾಕಂದ್ರೆ ಇದು ಆಲ್ರೆಡಿ 2023 KPSC ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ ಬಂದಿದೆ. ಇದನ್ನ ಡೆನ್ಮಾರ್ಕ್ ನ ಒಂದು ಲಾಭರಹಿತ ಸಂಸ್ಥೆಯಾದ ಫೆಡರೇಷನ್ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಎಜುಕೇಶನ್ FEE ಈ ಸಂಸ್ಥೆ ಕೊಡುತ್ತೆ. ಇದು ಆಲ್ರೆಡಿ ಎಕ್ಸಾಕ್ಟ್ ಕ್ವಶನ್ ಆಗಿದೆ. ಎಕ್ಸಾಮ್ ಅಲ್ಲಿ ಇನ್ನ ಟಫ್ ಮಾಡ್ಬೇಕಂದ್ರೆ ಅವರು ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದ ಪ್ರಮಾಣ ಪತ್ರವಾಗಿದ್ದು ಎಷ್ಟು ಅಂಶಗಳನ್ನು ಆಧರಿಸಿ ಈ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ ಅಂತಾನು ಕ್ವಶನ್ ಕೇಳಬಹುದು. ಸೊ ಯು ಹ್ಯಾವ್ ಟು ರಿಮೆಂಬರ್ ದಟ್ ಒಟ್ಟಾರೆ 33 ಅಂಶಗಳನ್ನು ಪರಿಗಣಿಸಿ ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಅನ್ನ ನೀಡ್ತಾರೆ. 33 ವಿವಿಧ ಅಂಶಗಳು, ಇದು ನೆನ್ಪಿಟ್ಕೊಬೇಕು. ಈ 33 ಅಂಶಗಳನ್ನು 4 ರೀತಿಯಲ್ಲಿ ವಿಭಜಿಸಲಾಗಿದೆ. ಅದು ಯಾವ್ದ್ಯಾವ್ದು 4 ರೀತಿ ಅಂದ್ರೆ ಪರಿಸರ ಶಿಕ್ಷಣ ಮತ್ತು ಮಾಹಿತಿ, ಸ್ನಾನದ ನೀರಿನ ಗುಣಮಟ್ಟ, ಪರಿಸರದ ನಿರ್ವಹಣೆ, ಬೀಚ್ಗಳ ಸಂರಕ್ಷಣೆ ಮತ್ತು ಅಲ್ಲಿನ ಸುರಕ್ಷತೆ. ಈ ಒಟ್ಟು 33 ಅಂಶಗಳನ್ನು ಆಧರಿಸ್ಬಿಟ್ಟು ಮತ್ತೆ ಅದರಲ್ಲಿ 4 ರೀತಿಯಾಗಿ ಡಿವೈಡ್ ಮಾಡಿದರೆ ಇದು ಕೂಡ ಕ್ವಶನ್ ಆಗಬಹುದು. ಯಾಕಂದ್ರೆ ನಮಗೆ ಗೊತ್ತಿದೆ ಇತ್ತೀಚೆಗೆ ಕ್ವಶನ್ಸ್ ಡೇ ಬೈ ಡೇ ಟಫ್ ಆಗ್ತಾ ಹೋಗ್ತಿದೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ಆಲ್ ದೀಸ್ 4 ಅಂಶಗಳು ಯಾವ್ಯಾವುದು ಅನ್ನೋದನ್ನ ನೀವು ನೆನ್ಪಿಟ್ಕೊಬೇಕು. ನಂತರ ಕೆಲವು ಫ್ಯಾಕ್ಟ್ಸ್ ನ ನೋಡೋಣ. ಒಡಿಶಾದಲ್ಲಿರುವಂತಹ ಕೊನಾರ್ಕ ಕಡಲ ತೀರದಲ್ಲಿರುವಂತಹ ಪೂರಿ ಬೀಚ್, ಈ ಪೂರಿ ಬೀಚ್ಗೆ ಏಷ್ಯಾ ಖಂಡದಲ್ಲೇ ಮೊದಲ ಬಾರಿಗೆ ಈ ಪೂರಿ ಬೀಚ್ಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಇದು ಕೂಡ ಕ್ವಶನ್ ಆಗ್ಬಹುದು ಅಥವಾ ಸೆಂಟೆನ್ಸ್ ಅಲ್ಲಿ ಕೂಡ ಇದು ಕೇಳಬಹುದು. ಮತ್ತೆ ಕರ್ನಾಟಕದಲ್ಲಿ ಯಾವ ಬೀಚ್ಗೆ ಸಿಕ್ಕಿದೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿರುವಂತಹ ಕಾಸರಗೋಡು ಬೀಚ್ ಮತ್ತೆ ಪಡುಬಿದ್ರೆ ಬೀಚ್, ಇವೆರಡು ಬೀಚ್ಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಸಿಕ್ಕಿದೆ. ಮತ್ತೆ ಇತ್ತೀಚೆಗೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅವರು ಕೋಸ್ಟಲ್ ಏರಿಯಾ ಅಥವಾ ಕರಾವಳಿ ತೀರವನ್ನು ಡೆವಲಪ್ ಮಾಡಕ್ಕೆ ಅಂತ ಹೇಳಿ ಭೀಮ್ಸ್ ಅಂತ ಹೇಳಿ ಒಂದು ಹೊಸ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದ್ದಾರೆ. ಇದ್ರ ಮೇಲೂ ಕೂಡ ಕ್ವಶನ್ ಕೇಳ್ಬೋದು. ಭೀಮ್ಸ್ ಪ್ರೋಗ್ರಾಮ್ ರಿಲೇಟೆಡ್ ಟು ಅಂತ ಕೇಳಿ ಕೆಳಗಡೆ ಆಪ್ಷನ್ಸ್ ಕೊಡ್ಬೋದು, ಅಥವಾ ಭೀಮ್ಸ್ ಪ್ರೋಗ್ರಾಮ್ ಯಾವ ಮಿನಿಸ್ಟ್ರಿಯಲ್ಲಿ ಬರುತ್ತೆ ಅಂತಾನು ಕೇಳ್ಬೋದು. ಸೊ ಲಿಟಲ್ ಬಿಟ್ ಕೇರ್ಫುಲ್ ಆಗಿರಿ ಈ ಪಾರ್ಟ್ ಅಲ್ಲಿ. ಅಂಡ್ ಆಸ್ ಐ ಸೆಡ್ ದಟ್ ಆಲ್ರೆಡಿ ಟೋಟಲ್ 18ಕ್ಕೆ ಸಿಕ್ಕಿದೆ ಅಂತ ಹೇಳಿದೆ. ಅವು ಯಾವ್ಯಾವ 18 ಬೀಚ್ಗಳು ನೋಡ್ತಾ ಹೋಗೋಣ. ಶಿವರಾಜ್ಪುರ ಬೀಚ್, ಗುಜರಾತ್ ಅಲ್ಲಿರುವಂತಹ ಶಿವರಾಜ್ಪುರ್ ಬೀಚ್, ಮತ್ತೆ ದಿಯು ಅಲ್ಲಿರುವಂತಹ ಗೋಗಲ್ ಬೀಚ್, ಅಂಡ್ ಶ್ರೀವರ್ಧನ, ನಗಾಂವ್, ಪನಾರ್ಕ್, ಗುಹಾಗರ್, ಲಾಡ್ಕರ್ ಇವೆಲ್ಲವೂ ಮಹಾರಾಷ್ಟ್ರದಲ್ಲಿದೆ. ಕಾಸರಗೋಡ್ ಮತ್ತೆ ಪಡುಬಿದ್ರೆ ಕರ್ನಾಟಕದಲ್ಲಿದೆ. ಮಿನಿಕಾಯ್ ತುಂಡಿ ಬೀಚ್, ಕಡಮತ್ ಬೀಚ್ ಇದೆರಡು ಲಕ್ಷದ್ವೀಪದಲ್ಲಿದೆ. ಕಪ್ಪಡ ಬೀಚ್ ಕೇರಳದಲ್ಲಿದೆ. ಚಲ್ ಬೀಚ್ ಅದು ಕೂಡ ಕೇರಳದಲ್ಲಿದೆ. ಈಡನ್ ಬೀಚ್ ಪುದುಚೇರಿಯಲ್ಲಿದೆ. ರಾಧಾನಗರ್ ಬೀಚ್, ವೆರಿ ಬ್ಯೂಟಿಫುಲ್ ಬೀಚ್ ರಾಧಾನಗರ್, ಇದು ಅಂಡಮಾನ್ ನಿಕೋಬಾರ್ ಅಲ್ಲಿದೆ. ಕೋವಲಂ ಬೀಚ್ ಇದು ತಮಿಳುನಾಡಲ್ಲಿದೆ. ಋಷಿಕೊಂಡ ಬೀಚ್ ಇದು ಆಂಧ್ರ ಪ್ರದೇಶಲ್ಲಿದೆ. ಗೋಲ್ಡನ್ ಬೀಚ್ ಇದು ಒಡಿಶಾದಲ್ಲಿದೆ. ಸೊ ನಾವು ಈ 18 ಬೀಚ್ಗಳನ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಎಕ್ಸಾಮ್ ಅಲ್ಲಿ ಆಸ್ ಐ ಸೆಡ್ ಕೇವಲ ಈ 5 ಬೀಚ್ಗಳನ್ನ ಕೇಳಿ ಡಿಸ್ಟ್ರಿಕ್ಟ್ ನ ಕೇಳ್ಬೋದು. ಮಹಾರಾಷ್ಟ್ರದ್ದು ರೀಸೆಂಟ್ ಆಗಿ ಆಡ್ ಆಗಿರೋದ್ರಿಂದ, ಇಲ್ಲ ಅಂತ ಅಂದ್ರೆ ಶಿವರಾಜ್ಪುರ ಬೀಚ್ ಕೊಟ್ಬಿಟ್ಟು ಒಡಿಶಾ ಅಂತ ಕೊಡಬಹುದು.
ಮತ್ತೆ ಕಾಸರಗೋಡು ಬೀಚ್ ಅಂತ ಕೊಟ್ಬಿಟ್ಟು ಕೇರಳ ಅಂತ ಕೊಡ್ಬೋದು. ಈ ತರ ಮ್ಯಾಚ್ ದ ಫಾಲೋವಿಂಗ್ ಗೆ ರಾಂಗ್ ಆನ್ಸರ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಯು ಮಸ್ಟ್ ನೋ ಯಾವ ಬೀಚ್ ಯಾವ ಸ್ಟೇಟ್ ಅಲ್ಲಿ ಇದೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಲಾಸ್ಟ್ ಎಕ್ಸಾಮ್ ಅಲ್ಲಿ ಬಂದಿದಂತಹ ಕ್ವಶನ್ ಹೇಗಿದೆ ನೋಡಿ. ದಿಸ್ ಸರ್ಟಿಫಿಕೇಟ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ವಿತ್ ರೆಫರೆನ್ಸ್ ಟು ದಿ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್. ನೀಲಿ ಧ್ವಜ ಪ್ರಮಾಣ ಪತ್ರದಲ್ಲಿ ಯಾವ ಸ್ಟೇಟ್ಮೆಂಟ್ ಕೆಳಗಿಂದು ಕರೆಕ್ಟ್ ಇದೆ ಅಂತ. ದಿಸ್ ಸರ್ಟಿಫಿಕೇಶನ್ ಈಸ್ ಇಶ್ಯೂಡ್ ಟು ಬೀಚಸ್, estuaries and deltas. So already I have taught that the certification is issued based on 33 criteria. We have mentioned this 33 criteria and it is an internationally recognized eco label. PIMS idunu kuda helde nanu, Ministry of Environment, is India's own eco label for beaches launched in 2020. 2 sites from Karnataka, Kasaragod Beach and Pudubudre Beach have received blue flag certification. So whatever the things I have explained, adellavu kuda illi sentence agi bandide. So answer is all of the above. ಈ ತರನೇ ಕ್ವಶನ್ಸ್ ಬರುತ್ತೆ ಅಂತ ನಾನು ಹೇಳಿದ್ದು ನೋಡಿ. ಇದೇ ಕ್ವಶನ್ ನಾನು ಹೇಳಿದ್ದು ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಈಸ್ ಇಶ್ಯೂಡ್ ಬೈ KPSC ಅಲ್ಲಿ ಕೇಳಿರುವಂತಹದ್ದು. ಸೊ ದಯವಿಟ್ಟು ಈ ಟಾಪಿಕ್ ನೋಡಿದ ನಂತರ ನೀವು ನಿಮ್ಮದೇ ರೀತಿಯಲ್ಲಿ ಒಂದು ನೋಟ್ಸ್ ಮಾಡ್ಕೊಳ್ಳಿ, ರಿವಿಷನ್ಗೆ ಹೆಲ್ಪ್ ಆಗುತ್ತೆ. ದಟ್ಸ್ ಆಲ್ ಫಾರ್ ದ ಡೇ. ಥ್ಯಾಂಕ್ ಯು ಒನ್ ಅಂಡ್ ಆಲ್.